ಬಿಡಿ. ಈ ಹೆಬ್ಬಟ್ ಮೇಲೆ ಮಾಡಿ. ಈ ಹೆಬ್ಬಟ್ ಎತ್ರಿ. ಈ ಹೆಬ್ಬಟ್ ಎತ್ರಿ. ಈ ಕೈ ವೀಕ್ನೆಸ್ ಸ್ವಲ್ಪ ಹೆಚ್ಚಿಗಿದೆ, ನಿಮಗೆ ಗೊತ್ತಾಗ್ತಾ ಇದೆ. ಈ ಕಾಲಲ್ಲಿ ಓಕೆ, ಉಲ್ಟಾ ಮಲ್ಕೋರಿ, ಡಬ್ ಮಲ್ಕೋರಿ. CPM पहले स्टार्ट करो, होने के बाद आके मिलता हूँ. ठीक है. कहीं नहीं मड़ी सर, ಸ್ವಲ್ಪ ಈ ಕಡೆ ಸರಿ. ಓಕೆ, ಬಿ ಕಂಫರ್ಟಬಲ್, ರಿಲ್ಯಾಕ್ಸ್ ಇರಿ. ಹಾಂ, ಈ 2-3 ಡೇಸ್ ಆಯ್ತು ಸರ್. ಪೇನ್ ಜಾಸ್ತಿ ಆದಂತ ಸ್ವಲ್ಪ ಇಂಜೆಕ್ಷನ್ ಬಟ್ ಕೈ ಬಿಡ್ರಿ. ನಾ ಏನೇನು ಇನ್ಫಾರ್ಮೇಷನ್ ಕೇಳ್ತೀನಿ ಅಷ್ಟೇ ಹೇಳಿದ. ಓಕೆ, ಅದೇಳಿ ನಾನು ಈ ಕಾಲ್ ಮೇಲೆ ಎತ್ತಾ ಇದ್ದೀನಿ. ಏನು ತೊಂದರೆ ಇದ್ರೆ ಹೇಳಬೇಕ್ರಿ. ಕಾಲಲ್ಲಿ ಕಪ್ಕೊಂಡ ಸರ್, ಕಪ್ಕೊಂಡು ಅಷ್ಟೇ ಅಷ್ಟೇ. ಮೊಣಕಾಲ ಮೇಲೆ ಏನಿಲ್ಲ? ಇಲ್ಲ. ಸೊಂಟ ಪೇನ್ ಏನಿಲ್ಲ? ಇಲ್ಲ. ಓಕೆ, ಈ ಕಾಲ್ ನೋಡಿ. ಓಕೆ, ಕಪ್ಕೊಂಡ ಸ್ಟ್ರೆಸ್ ಹೇಳಿದಾಗ ಅಷ್ಟೇ. ಈಗ ಪೇನ್ ಇದೆ? ಇಲ್ಲ. ಏನಿದೆ? ಇಲ್ಲಿ ಓಕೆ, ಸ್ವಲ್ಪ ಪೇನು ಮೊಳಕಾಲ ಕೆಳಗೆ ಅದ ಮಾಡ್ತಾರೆ. ಈಗೇನಿದೆ? ಇಲ್ಲ, ಇಲ್ಲಿ ಇದು ಆಗತ್ತದ. ಅದು ಈಗ 4 ದಿನ ಐತಲ್ರಿ, ಪೇನ್ ಆಯ್ತು. ಈಗ ಇಲ್ಲ ಸರ್. ಎದ್ದೇಳಿ. ಅರ್ಲಿ ಮಾರ್ನಿಂಗ್ ಎದ್ದೇಳೋದು ಯಾವಾಗ? ಎಷ್ಟು ಗಂಟೆಗೆ ಎದ್ದೇಳ್ತೀರಿ ಸರ್? ಈಗ ಸದ್ಯಕ್ಕಂತೂ 7:30, 8 ಹೇಳ್ತೀನಿ ಸರ್. 7:30, 8 ನಮ್ಮ ರಾತ್ರಿ ಲೇಟ್ ಆಗಿ ಬರ್ತೀವಿ ನಾವು. ರಾತ್ರಿ ಲೇಟಾಗಿ ಯಾವಾಗ ಮಲ್ಕೋತೀರಿ? ಆಫ್ಟರ್ 11 ಆಗ್ತದೆ ಸರ್. ಪರವಾಗಿಲ್ಲ, ಮುಂಜಾನೆ 8:30ಗೆ ಹೇಳ್ತೀರಿ. ಅಂದರೆ 7:30, 7 o'clock ಅಂತ ಹೇಳಿ. ಎದ್ದಿದ ತಕ್ಷಣ ಏನು ಮಾಡ್ತೀರಿ? ಎದ್ದಿದ ತಕ್ಷಣ ವಾಟರ್ ನೀರು ಕುಡಿತೀನಿ. ಎಷ್ಟು? 1 ಗ್ಲಾಸ್ ಫುಲ್. 1 ಗ್ಲಾಸ್ ಕುಡಿತೀರಿ. Yes. ಅದಾದ ನಂತರ ಸೀದಾ ಟಾಯ್ಲೆಟ್. ಟಾಯ್ಲೆಟ್ ಹೋಗ್ತೀರಿ. ಟಾಯ್ಲೆಟಲ್ಲಿ ಬ್ರಷಿಂಗ್ ಎಲ್ಲ ಅಲ್ಲೇ ಮಾಡ್ತೀರಾ? ಟಾಯ್ಲೆಟ್ ಆದ ನಂತರ ನೆಕ್ಸ್ಟ್ ಡ್ಯೂಟಿಗೆ ಹೋಗೋದು ಯಾವಾಗ ನಿಮ್ದು? 9:30 ಹುಡುಗರು ಸ್ಕೂಲಿಗೆ ಬಿಟ್ಟು 9ಕ್ಕೆ ಹೋಗ್ಬಿಡ್ತೀವಿ. ಅಲ್ಲಿ ಡ್ಯೂಟಿ ಏನು ಮಾಡ್ತೀರಿ ನೀವು? 6 to 8 ಅವರ್ಸ್ ಕೂಡೋದೇ ಇರ್ತದೆ ಕಂಟಿನ್ಯೂಸ್ಲಿ? ಇಲ್ಲ ಸರ್, ತಿರುಗಾಡ್ತೀವಿ. ತಿರುಗಾಡ್ತೀವಿ, ಕರೀತಾರೆ, ಹೋಗ್ತಾರೆ, ಜನ ಬರ್ತಾರೆ, ಅವ್ರಿಗೆ ಕೇಳ್ತೀನಿ, ಏನಾರ ಸ್ಪಾಟಿಗೆ ಹೋಗ್ತೀನಿ. ಊಟ ಹೆಂಗಿದೆ ನಿಮ್ದು? ಊಟ ಇಲ್ಲ ಸರ್, ರೆಗ್ಯುಲರ್ ಇಲ್ಲ. ಏತಕ್ಕೆ ಕೇಳ್ಬೋದಾ? ಹ್ಞೂ ಸರ್. ಅಲ್ಲಿ ಬೆಳಿಗ್ಗೆ ಮನ್ಯಾಗ ಏನು ಟಿಫಿನ್ ಮಾಡ್ಬೋತನ? ಮಧ್ಯಾಹ್ನ ಊಟನೇ ಏನು? ಬ್ರೇಕ್ಫಾಸ್ಟ್ ಮಾಡ್ತೀರಾ ಮುಂಜಾನೆ? ಮಾಡ್ತೀನಿ ಸರ್. ಮಾಡ್ತೀರಾ? ಡೈಲಿ ಮಧ್ಯಾಹ್ನ ಲಂಚ್ ಟೈಮ್ ಇಲ್ಲ? ಟೈಮ್ ಇಲ್ಲ, ಲಂಚ್ ಟೈಮ್ ಇಲ್ಲ. 5 ಗಂಟೆಗೂ 6 ಗಂಟೆಗೂ ಮಾಡದೇ ಇದ್ರು ಪರವಾಗಿಲ್ಲ, ಹಂಗೆ ಅದ್ರ ಮೇಲೆ ಈಗ ಚಾ ನಾಷ್ಟ ಅದು ತಿಂದೆ ಹತ್ರ ಹೋಟೆಲ್ದಾಗ ಏನು ಸಿಗುತ್ತೆ ತಿನ್ನೋದು ಹೊಸ ಓಕೆ. ಇಲ್ಲಾಂದ್ರೆ ಹಂಗೆ ಮೂವ್ ಆಗೋದು. ಇನ್ನೊಂದು ಹಿಂಗೆ ಬರ್ತಾರೆ, ಇದು ಪೇನ್ ಆಗುತ್ತೆ. ಈಗ ನೋಡಿ, ಆ್ಯಕ್ಚುಲಿ ಏನಿದೆ, ನಮ್ಮದು ಟ್ರೀಟ್ಮೆಂಟ್ ನಮ್ಮದು ಹಾಲಿಸ್ಟಿಕ್ ಅಪ್ರೋಚ್ ಇದೆ. ಇಲ್ಲಿ ಬೇರೆ ಕಡೆ ಏನು ಮಾಡ್ತಾರೆ, ಎಲ್ಲಿ ನಿಮಗೆ ಪೇನ್ ಇದೆ ಅಲ್ಲಿ ಇಮಿಡಿಯೇಟ್ಲಿ ಮಷಿನ್ ಹಚ್ಚೋದು, ಪೇನಿಗೆ ಸಪ್ರೆಸ್ ಮಾಡೋದು, ಕಳಿಸೋದು. ದಿಸ್ ಈಸ್ ಲೈಕ್ ಪೊಲೀಸ್ ಇನ್ವೆಸ್ಟಿಗೇಷನ್. ಇನ್ವೆಸ್ಟಿಗೇಷನ್ ಎಷ್ಟು ಸರಿಯಾಗಿರ್ತದ ಅಷ್ಟು ಸರಿಯಾಗಿ ನಿಮಗೆ ರಿಸಲ್ಟ್ ಬರ್ತದೆ. ಯಾವ ರೂಮಲ್ಲಿ ಕಳ್ಳತನ ಆಗಿದೆ ಅಲ್ಲೇ ಹೋಗಿ ಕಳ್ಳಿ ಹುಡುಕಾಡಿದ್ರೆ ಕಳ್ಳ ಸಿಗಲ್ಲ. ನಿಮ್ದು ಲಿಂಕ್ ಹಚ್ತೀರಿ, ಮೊಬೈಲ್ ಯಾರ್ದಲ್ಲ, ಯಾರು ಫೋನ್ ಮಾಡ್ಯಾರ, ಇಲ್ಲ, ಬೆಂಗಳೂರು, ದಿಲ್ಲಿ ಎಲ್ಲ ಕಡೆ ಇನ್ವೆಸ್ಟಿಗೇಷನ್ ಮಾಡ್ತಾರಲ್ಲ, ಆ ಥರ ಇನ್ವೆಸ್ಟಿಗೇಷನ್ ಮಾಡಿನೇ ನಿಮಗೆ ಒಂದು ಸೊಲ್ಯೂಷನ್ ಕೊಡ್ಬೇಕು. ಅದರಲ್ಲಿ ಫಸ್ಟ್ ಇನ್ವೆಸ್ಟಿಗೇಷನ್ ಏನಾಯ್ತಂದ್ರೆ ನಿಮ್ದು ಲೈಫ್ ಸ್ಟೈಲ್ ಸರಿಯಾಗಿ ಇಲ್ಲ. ಎಲ್ಲಿವರೆಗೆ ನಿಮ್ದು ಲೈಫ್ ಸ್ಟೈಲ್ ಸರಿಯಾಗಿ ಮಾಡಲ್ಲ ಅಲ್ಲಿವರೆಗೆ ನಿಮಗೆ ರಿಸಲ್ಟ್ ಸಿಗಲ್ಲ. ಫಸ್ಟ್ ಅದು ಸರಿಯಾಗಿ ಮಾಡೋ ಸಲುವಾಗಿ ನಾನು ನಿಮ್ಮ ಮೇಲೆ ಪೂರ್ತಿ ಭಾರ ಹಾಕಲ್ಲ.
ಮುಂಜಾನೆ 8:00ಗೆ ಹೇಳ್ತಿರಲ್ಲ, ಸ್ವಲ್ಪ ಅರ್ಲಿ ಎದ್ದೇಳಿ. ಎದ್ದಿದ ತಕ್ಷಣ ನಿಮ್ದು ನೀರು ಕುಡಿಯೋದು ಏನು ಮಾಡ್ತೀರಿ ಮಾಡಿ. ಮುಂಜಾನೆ ಎದ್ದಿದ ತಕ್ಷಣ ಏನಾಗುತ್ತೆ ಅಂದ್ರೆ ಸ್ವಲ್ಪ ಇಂಟರ್ಡಿಸ್ಕಲ್ ಪ್ರೆಷರ್ ಸ್ವಲ್ಪ ಹೆಚ್ಚಿಗಿರುತ್ತೆ ಡಿಸ್ಕ್ನಲ್ಲಿ. ನೀವು ಎದ್ದಿದ ತಕ್ಷಣ ಬಗ್ಗದ್ ಮಾಡಿರಿ, ಅದು ಮಾಡಿರಿ, ಬ್ರಷ್ ಮಾಡಿರಿ, ಅದು ಮಾಡಿರಿ, ಇಮಿಡಿಯೇಟ್ಲಿ ಏನದ ಇಲ್ಲಿ ಬರ್ಸ್ಟ್ ಆಗ್ತದೆ. ಬರ್ಸ್ಟ್ ಆಗಿ ಇಲ್ಲ ಕೊಡೋದಿಲ್ಲ ನಿಂದರೆ ಅದೇ ಅಬ್ಸರ್ವ್ ಮಾಡ್ಲತ್ತೀನಿ ನಾನು ನಿಮ್ಗೆ ಹೇಳ್ತಾ ಎಲ್ಲ ಅಬ್ಸರ್ವ್ ಮಾಡತ್ತೀನಿ, ನಿಮ್ ಬಾಡಿ ನೋಡ್ತಾ ಇದ್ದೀನಿ ನಾನು. ಸ್ವಲ್ಪ ತಿರ್ಗಾಡ್ಬೇಕ್ರಿ. ವಾಕ್ ಮಾಡಿದ ನಂತರ ನಿಮ್ದು ಆಕ್ಟಿವಿಟೀಸ್ ಏನ್ ಮಾಡೋದು ಮಾಡ್ರಿ. ಬ್ರೇಕ್ಫಾಸ್ಟ್ ಸ್ವಲ್ಪ ಲೈಟ್ ಇಡ್ರಿ, ಯಾವಾಗ್ಲೂ ಹೆವಿ ಇರಬಾರ್ದು. ಬ್ರೇಕ್ಫಾಸ್ಟ್ ಲೈಕ್ ಯಾಕಂದ್ರೆ ಬ್ರೇಕ್ಫಾಸ್ಟ್ ತಿಂದಿಲ್ಲ ಅಂದ್ರೆ ವೀಕ್ನೆಸ್ ಬರುತ್ತೆ, ಅದು ಬರುತ್ತೆ, ಎಲ್ಲ ನಮ್ ದೊಡ್ಡವ್ರು ಹೇಳಿದಲ್ಲ. ಯಾಕೆ ಅವ್ರು ಹೇಳಿದ ಎಷ್ಟು ತಿನ್ಬೇಕಂತ ಹೇಳಿಲ್ಲ ಅವರು. ಬ್ರೇಕ್ಫಾಸ್ಟ್ ಅಂತ ರೊಟ್ಟಿನೇ ತಿನ್ನೋದಿಲ್ಲ, ಇಡ್ಲಿ ಮಸ್ತ್ 4 ಇಡ್ಲಿ ತಿನ್ನೋದು, ದಟ್ ಈಸ್ ನಾಟ್ ಎ ಬ್ರೇಕ್ಫಾಸ್ಟ್. ಒಂದು ಡೇಟ್ಸ್ ಒಂದು ಖಜೂರ್ ಇರ್ತಲ್ಲ, ಅದು ತಗೊಂಡ್ರು ಬ್ರೇಕ್ಫಾಸ್ಟ್ ನಿಮಗೆ. ಸ್ವಲ್ಪ ಲೈಟ್ ತಗೋರಿ ಬ್ರೇಕ್ಫಾಸ್ಟ್. ಅದಾದ ನಂತರ 45 ಮಿನಿಟ್ ಟು 1 ಅವರ್ ಯು ಮಸ್ಟ್ ಹ್ಯಾವ್ ವಾಕಿಂಗ್. ಅದು ಇರಲಾರದೆ ನೀವು ಮನೆ ಹೊರಗಡೆ ಹೋಗೋದು ಇಲ್ಲ. ಯಾಕಂದ್ರೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ವ್ಯಾಲ್ಯೂಯಬಲ್ ನಿಮಗೆ ನಿಮ್ದು ಬಾಡಿ ಇದೆ. ಬಾಡಿ ಒಂದ್ ಸರ್ತಿ ಕೆಟ್ಟಿದ ನಂತರ ಯಾವಾಗಲೂ ಅದು ರಿಪೇರ್ ಆಗಲ್ಲ. ಮೊದಲು ಉಳಿಸ್ಬೇಕಾದ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್. ನಿಮ್ ಬಾಡಿಗೆ ಅಟೆಂಡ್ ಮಾಡಲ್ಲ, ಬೇರೆಯವ್ರಿಗೆ ಅಟೆಂಡ್ ಮಾಡುತ್ತೆ. ಎಲ್ರಿಗೂ ಹೇಳ್ತಾ ಇದ್ದೀನಿ ನಾನು, ಐ ಆಮ್ ನಾಟ್ ಟಾರ್ಗೆಟಿಂಗ್ ಯು. ವುಮೆನ್ ನೇಚರ್ ಆಗಿದೆ ಸರ್. ಮುಂಜಾನೆ ಎದ್ದ ತಕ್ಷಣ ವಿ ವಿಲ್ ರಶ್ ಫಾರ್ ಅದರ್ ವರ್ಕ್ಸ್, ವಿ ವಿಲ್ ಫರ್ಗೆಟ್ ಅವರ್ ಬಾಡಿ. ಇದರಲ್ಲಿ ಏನಾಗುತ್ತೆ, ಇಮಿಡಿಯೇಟ್ಲಿ ನಿಮ್ದು ಬಾಡಿ ಏನಾದ್ರೆ ಡಿಟೋರಿಯೇಷನ್ ಸ್ಟಾರ್ಟ್ ಆಗುತ್ತೆ. ಎಲ್ಲ ಲೋಡಿಂಗ್ ಹಾಕುತ್ತಾ ಇದ್ರಿ, ಆ ಲೋಡಿಂಗ್ ಸಲುವಾಗಿ ನಿಮ್ ಪಿಲ್ಲರ್ ಸರಿಯಾಗಿಲ್ಲ. ಪಿಲ್ಲರ್ ಸರಿಯಾಗಿಡ್ರಿ. ಮೊದಲು 45 ಮಿನಿಟ್ ಟು 1 ಅವರ್ ವಾಕಿಂಗ್, ಸ್ವಲ್ಪ ಖಜೂರ್ ಸ್ವಲ್ಪ ಲೈಟ್ ಬ್ರೇಕ್ಫಾಸ್ಟ್ ವಾಕಿಂಗ್ ಮಾಡ್ರಿ. ಅದಾದ ನಂತರ ಇಮಿಡಿಯೇಟ್ಲಿ ಬಂದಿದ ತಕ್ಷಣ ಸ್ವಲ್ಪ ಆಸನಗಳು ಇರ್ತಾವ, ಅದು ಈಗಿಲ್ಲ, ಮುಂದೆ ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ. ಮತ್ತೆ ಬಂದ ನಂತರ ನೀವು ಆಫೀಸ್ ಏನು ಹೋಗ್ತಿರಲ್ಲ ಸರ್, ಆಫೀಸಲ್ಲಿ ನಿಮ್ದು ಕೂಡದ ಚೇರ್ ಯಾವ ತರ ಇದೆ ನೋಡಿ ನೀವು. ಯಾವುದೇ ಚೇರ್ ಇಲ್ಲ. ಯೂಶಲಿ ಏನಾಗುತ್ತೆ, ಆಕ್ಟಿವಿಟೀಸ್ ನಿಮ್ದು ಫಾರ್ವರ್ಡ್ ಬೆಂಡಿಂಗ್ ಇರುತ್ತೆ. ಫಾರ್ವರ್ಡ್ ಬೆಂಡಿಂಗ್ ನಲ್ಲಿ ಸ್ಪೈನ್ ನಿಮ್ದು ಹಿಂಗೆ ಯಾವಾಗ ನೀವು ಮುಂದೆ ಬಗ್ತಿರಲ್ಲ, ಡೈರೆಕ್ಟ್ ನರದ ಮೇಲೆ ಪ್ರೆಷರ್ ಬರ್ತದ್ರಿ. ಸ್ಟ್ರೇಟ್ ಕುಂತರೆ ಪ್ರೆಷರ್ ಬರಲ್ಲ. ಒಂದು ಸ್ಟ್ರೇಟ್ ಕುಂದ್ರದು, ಎರಡನೇದು ಟಮಿ ಟಕ್ ಮಾಡೋದು, ಈ ತರ ಕೊಡ್ಬೇಕ್ರಿ. ಈ ತರ ಬಂದ್ರೆ ಸ್ಪೈನ್ ಕರೆಕ್ಟ್. ನಿಮ್ದು ಸ್ಪೈನ್ ನಾನು ಎಕ್ಸಾಮಿನೇಷನ್ ಇದರಲ್ಲಿ ಎಕ್ಸಾಂಪಲ್ ತೋರಿಸ್ತೀನಿ. ಸಾರಿ, ಎಕ್ಸಾಂಪಲ್ ಅಲ್ಲಿ ಈ ತರ ಕೂತಿದ್ದೀರ ನೀವು. ಕೂತಾಗ ಇದೇ ನರಗಳು ನಿಮ್ದು ಪ್ರೆಷರ್ ಬಂದಿದೆ. ಈ ತರ ಸ್ಟ್ರೇಟ್ ಕೂತಾಗ ಪ್ರೆಷರ್ ಬರಲ್ಲ. ಇದು ಗಾಡ್ ಗಿಫ್ಟ್ ಇದೆ. ಈ ಸಿ ಶೇಪ್ ಸ್ಪೈನ್ ಇದೆ ನಮ್ದು. ನಾವೇನ್ ಮಾಡ್ತೀವಿ, ಮುಂದೆ ಬಗ್ತೀವಿ. ಮುಂದೆ ಬಗ್ಗಿದ ನಂತರ ಡೈರೆಕ್ಟ್ ಪ್ರೆಷರ್ ಇಲ್ಲೇ ಬರುತ್ತೆ. ಡಿಸ್ಕ್ ಏನಾದ ಮುಂದಿನ ಡಿಸ್ಕ್, ಈ ಡಿಸ್ಕ್ ಹಿಂದೆ ಬಂದೇನಾದ ಪ್ರೆಷರ್ ಕೊಡ್ತದೆ. ಡಿಸ್ಕ್ ಇನ್ ಲೈಕ್ ಎ ಬಲೂನ್. ನೀವು ಈ ತರ ಇಲ್ಲಿ ಪ್ರೆಷರ್ ಹಾಕಿದ ನಂತರ ಬಲೂನ್ ಮೇಲೆ ಪ್ರೆಷರ್ ಹಾಕೋರು ಏನಾಗುತ್ತೆ, ಬಲೂನ್ ಹಿಂದೆ ಹೋಗುತ್ತೆ, ಇದು ಪ್ರೆಷರ್ ಕೊಡುತ್ತೆ. ಸಿಂಪಲ್ ಮೆಕ್ಯಾನಿಕ್ಸ್. ಇದು ಪ್ರಿವೆನ್ಷನ್ ಸಲುವಾಗಿ ನಿಮ್ದು ಎಲ್ಲರಿಗಿದೆ ಸರ್. ಇವ್ರಿಗೆ ಒಬ್ಬರಿಗೆ ಎಲ್ಲರಿಗೂ ಪ್ರಿವೆನ್ಷನ್ ಸಲುವಾಗಿ ಏನ್ ಮಾಡ್ಬೇಕು, ಸ್ಟ್ರೇಟ್ ಕುಂದ್ರಿ. ಫಸ್ಟ್ ಸ್ಟ್ರೇಟ್ ಕುಂತೀರಿ. ಸ್ಟ್ರೇಟ್ ಕುಂತಿದ ನಂತರ ನಿಮ್ದು ಸ್ಪೈನ್ ಏನು ಅಲೈನ್ಮೆಂಟ್ ಇದೆ ಕರೆಕ್ಟ್ ಆಗುತ್ತೆ. ಅದಾದ ನಂತರ ಟಮ್ಮಿ ಏನಿರುತ್ತೆ, ಟಮ್ಮಿ ಸ್ವಲ್ಪ ಈ ತರ ಇರುತ್ತೆ. ಈ ಟಮ್ಮಿಗೆ ಏನಾದ ಸ್ವಲ್ಪ ಟಕ್ ಮಾಡ್ಬೇಕ್ರಿ, ಒಳಗಡೆ ಎಳ್ಕೋಬೇಕು. ಟಮ್ಮಿ ಟಕ್ ಮಾಡಿದ ನಂತರ ಇಲ್ಲಿನೂ ನೆಗೆಟಿವ್ ಪ್ರೆಷರ್ ಇಂದ ಸ್ಪೈನ್ ಮೇಲೆ ಫುಲ್ ಸಪೋರ್ಟ್ ಇರುತ್ತೆ. ಸೆಕೆಂಡ್ ಅಡ್ವೈಸ್. ಥರ್ಡ್ ಅಡ್ವೈಸ್ ಏನಿದೆ, ಕುಂತಾಗ, ನಿಂತಾಗ, ತಿರುಗಾಡುವಾಗ ಯಾವಾಗಲೂ ಏನಾದ ಬ್ಯಾಲೆನ್ಸಿಂಗ್ ಬಾಡಿಯಲ್ಲಿ ಕರೆಕ್ಟ್ ಇರಬೇಕು. ನಿಂತಾಗ 2 ಕಾಲಿನ ಮೇಲೆ ಈಕ್ವಲ್ ಲೋಡ್ ಇರಬೇಕು, ತಿರುಗಾಡುವಾಗ ಈಕ್ವಲ್ ಲೋಡ್ ಇರಬೇಕು. ಅಷ್ಟು ಕಂಟಿನ್ಯೂಸ್ಲಿ ಡಿಸ್ಟ್ರಿಬ್ಯೂಷನ್ ನೀವು ಸರಿಯಾಗಿ ಮಾಡ್ರಿ. ಫಾರ್ ಎಕ್ಸಾಂಪಲ್, ನಿಮ್ದು ಆಫೀಸಲ್ಲಿ 650 ಸ್ಟಾಫ್ ಇದ್ದಾರೆ. ಎಷ್ಟು? 650. ಅದರಲ್ಲಿ ನೀವು 400 ಮಂದಿಗೂ ಹೆಚ್ಚಿಗೆ ಫೈಲ್ಸ್ ಕೊಟ್ಟಿದ್ದೀರಿ, ಹೆಚ್ಚಿಗೆ ಕೆಲಸ ಕೊಟ್ಟಿದ್ದೀರಿ. ಉಳ್ಕಿ 250 ಮಂದಿ ಐಡಲ್ ಆಗ್ಬಿಡ್ತಾರೆ. ಅದೇ ತರ 650 ಮಸಲ್ಸ್ ಇದಾವೆ ನಿಮ್ಮ ಬಾಡಿದಾಗ. ಎಷ್ಟು? 650 ಮಸಲ್ಸ್. ಎಲ್ಲದಕ್ಕೆ ಕರೆಕ್ಟ್ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕಂದ್ರೆ ನೀವು ಕರೆಕ್ಟ್ ನಿಂತ್ರೆ ಈ ಕಡೆನೂ ಕರೆಕ್ಟ್ ಲೋಡಿಂಗ್ ಬರ್ತದ, ಈ ಕಡೆನೂ ಕರೆಕ್ಟ್. ನೀವು ಈ ತರ ನಿಂತ್ರೆ ಇಲ್ಲಿ ಲೋಡಿಂಗ್ ಹೆಚ್ಚಿಗೆ, ಇಲ್ಲಿ ರಿಲ್ಯಾಕ್ಸ್. ಇಲ್ಲಿ ಹೆಚ್ಚಿಗೆ ಲೋಡಿಂಗ್ ಬಂದು ಇಲ್ಲಿ ರಿಲ್ಯಾಕ್ಸ್ ಬಂತಂದ್ರೆ ಇಲ್ಲಿನೂ ತ್ರಾಸ ಆಗುತ್ತೆ ನಿಮ್ದು, ಇಲ್ಲಿನೂ ತ್ರಾಸ ಆಗುತ್ತೆ. ಓವರ್ ಲೋಡಿಂಗ್ ಯಾರಿಗಿದೆ ಅವ್ರಿಗೂ ತ್ರಾಸ, ಯಾರು ರಿಲ್ಯಾಕ್ಸ್ ನಲ್ಲಿ ಇದಾರ ಅವ್ರಿಗೂ ತ್ರಾಸ. ಅದ್ರ ಸಲುವಾಗಿ ನಿಮ್ದು ಬಾಡಿ ಅಲೈನ್ಮೆಂಟ್ ಚೇಂಜ್ ಆಗುತ್ತೆ. ಇಷ್ಟಾದ ನಂತರ ಕಮಿಂಗ್ ಟು ಯುವರ್ ಟ್ರೀಟ್ಮೆಂಟ್. ನಾವು ಇಷ್ಟಂತೂ ನಿಮ್ದು ಅಡ್ವೈಸ್ ಆಯ್ತು. ಟ್ರೀಟ್ಮೆಂಟ್ ಪಾರ್ಟ್ ಏನಿದೆ ನಿಮ್ದು ಮೇನ್ಲಿ ಇದು L4, L5, L5, S1 ನರ ಪ್ರೆಷರ್ ಬಂದಿದೆ.
ಪ್ರೆಷರ್ ಯಾಕೆ ಬಂದಂದ್ರೆ ನಿಮ್ದು ಡಿಸ್ಕ್ ಏನಿದೆ ಡಿಸ್ಕ್ ಸ್ವಲ್ಪ ಹೊರಗೆ ಬಂದು ಇದು ಪ್ರೆಷರ್ ಕೊಡ್ಲತ್ತದ. ಆ ಪ್ರೆಷರ್ ಕೊಡೋದ್ರಿಂದ ನಿಮ್ಗೆ ಕಾಲಲ್ಲಿನೂ ತ್ರಾಸ ಆಗ್ತದ. ಐ ಥಿಂಕ್ ಹೆಚ್ಚಿಗೆ ತಿರುಗಾಡೋದ್ನು ನಿಮ್ಗೆ ತ್ರಾಸ ಆಗ್ತದ, ಹೆಚ್ಚಿಗೆ ನಿಂತ್ರೂ ಕಾಲಲ್ಲಿ ತ್ರಾಸ ಆಗ್ತದ. ಇದು ಭಾಳ ದಿನ ಆಯ್ತು. ಆ ಪ್ರೆಷರ್ ಡಿಲೋಡ್ ಮಾಡ್ಬೇಕು ನಿಮ್ಗೆ ಅಂದ್ರೆ ಕರೆಕ್ಟ್ ನೀವು ಏನು ಹೇಳಕತ್ತೀರಲ್ಲ ಇದು ನನ್ನ ಪೂರ್ತಿ ನನ್ನ ಲೈಫ್ ಸ್ಟೈಲಿಗೆಲ್ಲ ನನಗೆ ಅನ್ವಯ ಐತಿ ಇದು. ನಿಮಗಿಲ್ಲ ಸರ್, ಆಲ್ಮೋಸ್ಟ್ 70% ದಿಸ್ ಇಸ್ ಕಾಮನ್ ಐ ಅಡ್ವೈಸ್. ಕ್ಯಾನ್ ಅಂಡರ್ಸ್ಟ್ಯಾಂಡ್ ಸರ್. ನಾನು ನೀವು ಏನು ಹೇಳತ್ತೀರಲ್ಲ ಅದು ನನಗೆ ಆಗೈತಿ. ಇದು ಇದಕ್ಕಿಂತ ಬಿಫೋರ್ ಆಗೈತಿ, ಈಗ ಪ್ರೆಸೆಂಟ್ ನಡೆದೈತಿ. ಗಾಡಿ ಮೇಲೆ ತಿರ್ಗಾಡೋದು. ವೆಹಿಕಲ್ ಮೇಲೆ ಹೋಗ್ತೀನಿ ಸರ್. ಟೂ ವೀಲರ್ ಸರ್. ಅದೇ ಸರ್, ಏನೇ ಕೆಲಸ ಮಾಡಿ ತುಂಬಾ ಮಂದಿ ನನಗೆ ಬಂದು ಕೇಳ್ತಾರೆ, ಸರ್ ವೆಹಿಕಲ್ ರೈಡ್ ಮಾಡ್ಬೋದಾ ಟೂ ವೀಲರ್? ಸರ್ ನಾನು ಈ ಕೆಲಸ ಮಾಡ್ತೀನಿ, ಕಾರ್ಪೆಂಟರ್ ಮಾಡ್ಬೋದಾ? ಎವ್ರಿಬಡಿ ವಿಲ್ ಬಿ ಇಂಡಲ್ಜಿಂಗ್ ಇನ್ ಸಮ್ ಆರ್ ಅದರ್ ಆಕ್ಟಿವಿಟೀಸ್. ಮನೆ ಗೃಹಿಣಿ ಇರ್ತಾರಂದ್ರೆ ಮನೆ ಕೆಲಸನೂ ಮಾಡ್ತಾರಂದ್ರೆ ಅವ್ರದ್ದು ಏನದ ಆಕ್ಟಿವಿಟಿ ಇದ್ದಿರ್ತದ. ಯಾರಿಗಿರಲ್ಲ, ಹಾರ್ಸ್ ರೈಡಿಂಗ್ದವ್ರಿಗೂ ಹಾರ್ಸ್ ರೈಡಿಂಗ್ ಮಾಡಬೇಕು, ಟೂ ವೀಲರ್ನು ಮಾಡಬೇಕು, ಫೋರ್ ವೀಲರ್. ಬಟ್ ಎಲ್ರಿಗೆ ನನ್ನ ಒಂದೇ ಸಂದೇಶ ಏನಿರುತ್ತೆ ಅಂದ್ರೆ, ಬಿಫೋರ್ ಅಟೆಂಡಿಂಗ್ ದ ಸರೌಂಡಿಂಗ್ಸ್ ಯು ಮಸ್ಟ್ ಅಟೆಂಡ್ ಯುವರ್ ಸೆಲ್ಫ್. ನಿಮ್ಮ ಬಾಡಿ ಮೊದಲು ಅಟೆಂಡ್ ಮಾಡ್ರಿ. ನೀವು ಅಟೆಂಡ್ ಮಾಡಿದ ನಂತರ ನೀವು ಎಲ್ಲಿನೂ ಅಟೆಂಡ್ ಮಾಡಿ. ನಂದು ನಿಮ್ಗಿಂತ ತ್ರಾಸಿದ್ ನನ್ನ ಲೈಫ್ ಸ್ಟೈಲ್ ಏನಿದೆ ನಿಮ್ಗಿಂತ ಖರಾಬ್ ಇತ್ತು. ನಾನು ಅದೇ ವಿಚಾರ ಮಾಡಿದೆ, ನನಗೆ ನಾನು ಅಟೆಂಡ್ ಮಾಡಿಲ್ಲ ಅಂದ್ರೆ ಬೇರೆಯವ್ರಿಗೆ ಆಗಲ್ಲ. ಈಗ ಮುಂಜಾನೆ ಎದ್ದಿದ ತಕ್ಷಣ 2 hours ವರ್ಕೌಟ್ ಮಾಡತನ ಮನೆ ಹೊರಗಡೆ ಬರಲ್ಲ. ಎಷ್ಟೇ ಅಪಾಯಿಂಟ್ಮೆಂಟ್ ಇರಲಿ ಏನೇ ಇರಲಿ ವರ್ಕೌಟ್ ಮಾಡೀನಿ. ಫಸ್ಟ್ ನೈಟ್ ಪ್ರಿಫರೆನ್ಸ್ ಫಸ್ಟ್ ನನಗೆ, ದೆನ್ ಓನ್ಲಿ ಐ ಕ್ಯಾನ್ ಅಟೆಂಡ್ ಯು ವೆರಿ ನೈಸ್ಲಿ. ನಿಮ್ಗೆ ಅಟೆಂಡ್ ಮಾಡೋ ಸಲುವಾಗಿ ನನಗೆ ಎನರ್ಜಿ ಬೇಕಲ್ಲ, ಬೇಕಂದ್ರೆ ನಾನು ಮೊದಲು ಅಲ್ಲಿಂದ ಎನರ್ಜಿ ತಗೊಂಡ್ ಬರ್ಬೇಕು. ಮುಂಜಾನೆ ಎದ್ದಿದ ತಕ್ಷಣ ರಶ್ ಮಾಡಿ ಪೂರ್ತಿ ಬ್ರಷ್ ಮಾಡೋದು, ಅಲ್ಲಿ ಹೋಗಿ ಅದರಲ್ಲಿ ನಾನು ಸರಿಯಾಗಿಲ್ಲ, ನನಗೂ ಸಂತೋಷ ಇಲ್ಲ, ನನ್ನ ಕಡೆ ಸಂತೋಷ ಇಲ್ಲ ಅಂದ್ರೆ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲಿ ಕೊಡೋದಾಗತ್ತೆ ಆಗಲ್ಲ. ಎಲ್ಲ ಆಗಿದ್ದು ಹೈಯರ್ ಆಫೀಸರ್ ಬೆಳಿಗ್ಗೆ ಬಂದು ಕೆಲಸ ಜನ ಬಂದು ಅದು ನೋಡೋದು ಸರ್ ಎಲ್ಲ ಕಡೆ ಇದೇ ತರ ಲೈಫ್ ಸ್ಟೈಲ್ ಇದೇ ತರ ಆಗಿದೆ. ಸ್ವಲ್ಪ ಪ್ರಿನ್ಸಿಪಲ್ಸ್ ಇರ್ಬೇಕು. ಈಗ ನಾವು ಇಂಡಿಯನ್ಸ್ಗೆ ಭೂತಾನ್ಗೆ ಕಂಪೇರ್ ಮಾಡ್ರಿ, ಭೂತಾನ್ದವ್ರು ಎಷ್ಟು ಆರಾಮ್ ಇರ್ತಾರೆ ಗೊತ್ತಾ ನಿಮ್ಗೆ? ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಿದೆ ಅಂದ್ರೆ, ನೀವು ನಿಮ್ಮ ಲೈಫಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಕಂಟೆಂಟ್ಮೆಂಟ್ ಬೇಕಂದ್ರೆ ಎಲ್ಲ ಇದು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಅದು ಏನಿದ್ದಾವ ತುಂಬಾ ಸೌಲಭ್ಯಗಳು ಆಟೋಮೈಸೇಷನ್ ಏನಾಗ್ಯದ ಅದರಿಂದ ಸ್ವಲ್ಪ ದೂರ ಇರಬೇಕು. ಎಷ್ಟೇ ಟೆಕ್ನಾಲಜಿ ಎಷ್ಟು ಫಾಸ್ಟ್ ಆಗುತ್ತೆ ಅಷ್ಟು ನಿಮ್ಗೆ ಏನಿದೆ ಪ್ರಾಬ್ಲಮ್. ನೀವು ಫೇಸ್ಬುಕ್ ಅಲ್ಲಿ ಹೋಗಿ ಒಂದು ಏನಾದರೂ ಸರ್ಚ್ ಮಾಡಿದ್ರೆ ಸಂಜೆ ತನಕ 4 ಕಾಲ್ ಬರ್ತವೆ ನಿಮ್ಗೆ. ಸರ್ಚ್ ಮಾಡಕ್ಕೂ ವಿಚಾರ ಮಾಡ್ಬೇಕು ನೀವು. ಆ ಥರ ಇದೆ. ಟೆಕ್ನಾಲಜಿಯಿಂದ ಸ್ವಲ್ಪ ದೂರ ಉಳಿಬೇಕು. 10 to 15 minutes ಮೆಡಿಟೇಷನ್ ಮಾಡಿರಿ ಡೈಲಿ. ಮೆಡಿಟೇಷನ್ ಅಂದ್ರೆ ಏನು ಗೊತ್ತಿದೆ ನಿಮ್ಗೆ? ಜ್ಞಾನ ಸರ್. ಧ್ಯಾನದಲ್ಲಿ ಏನ್ ಮಾಡ್ತೀರಾ ಆಕ್ಚುಲಿ? ಉಸಿರಾಟದ ಏರ್ ಇರ್ತಲ್ಲ ಸರ್, ನಮ್ಮ ಕಾನ್ಸಂಟ್ರೇಷನ್ ಸರ್. ಕಾನ್ಸಂಟ್ರೇಷನ್ ಎಲ್ಲಿ ಇಡ್ತೀರಾ? ಒಂದೇ ಒಂದು ಪಾಯಿಂಟ್ ಶ್ವಾಸ ಹತ್ತುತ್ತೀವಲ್ಲ, ಒಂದೇ ಪಾಯಿಂಟ್ ಮೇಲೆ ಕೇಂದ್ರೀಕೃತವಾಗಿರೋದು. ಇನ್ ಜನರಲ್ ಮೆಡಿಟೇಷನ್ ಆ ಥರ ಇದೆ. ಅಕಾರ್ಡಿಂಗ್ ಟು ಮೀ ಮೆಡಿಟೇಷನ್ ಏನಿದೆ ಅಂದ್ರೆ, ನಮ್ದು ಸೋಲ್ ಒಂದಿರುತ್ತೆ, ಬಾಡಿ ಒಂದಿರುತ್ತೆ. ನಾವು ವಿ ಆರ್ ಕಾನ್ಸಂಟ್ರೇಟಿಂಗ್ ಅಪಾನ್ ಅವರ್ ಸೋಲ್ ಡ್ಯೂರಿಂಗ್ ಮೆಡಿಟೇಷನ್. ಕಾನ್ಸಂಟ್ರೇಷನ್ ಮಾಡೋದ್ ಉದ್ದೇಶ ಏನಂದ್ರೆ, ನಮ್ದು ತಲೆಯಲ್ಲಿ ಏನೇನ್ ವಿಚಾರಗಳು ಬರ್ತಾ ಇದ್ದಾವ ಹೋಗ್ತಾ ಇದ್ದಾವ ಅದಕ್ಕೆ ದೂರ ಮಾಡೋದಿಲ್ಲ, ಅದಕ್ಕೆ ಸ್ಟಡಿ ಮಾಡೋದು ಮೆಡಿಟೇಷನ್. ಎಷ್ಟು ವಿಚಾರಗಳು ಬರ್ತಾ ಇದ್ದಾವ, ಯು ಮಸ್ಟ್ ಅಲೌ ಆಲ್ ದ ಥಾಟ್ಸ್. ಅದಕ್ಕೆ ನೀವು ಸ್ಟಡಿ ಮಾಡ್ಬೇಕು. ಏನ್ ಸರಿ ಇದೆ, ಏನ್ ತಪ್ಪಿದೆ, ಏನ್ ಸರಿ ಇದೆ, ಏನ್ ತಪ್ಪಿದೆ, ಸ್ವಲ್ಪ ಯಾರಿಗೆ ಹೊರಗೆ ಕಳಿಸ್ಬೇಕು, ಯಾರಿಗೆ ಒಳಗೆ ಇಟ್ಕೊಳ್ಬೇಕು. ದಟ್ ಈಸ್ ಮೆಡಿಟೇಷನ್. ದಿಸ್ ಈಸ್ ನಥಿಂಗ್ ಬಟ್ ಸೆಲ್ಫ್ ರಿಯಲೈಸೇಷನ್. ಸೆಲ್ಫ್ ರಿಯಲೈಸೇಷನ್ ಮಾಡಿದ ನಂತರ ನೀವು ಕರೆಕ್ಟ್ ಆಗಿರೋದು, ಎಲ್ಲ ವರ್ಲ್ಡ್ ವಿಲ್ ಬಿ ಫ್ಲವರಿ ವಿತ್ ಯು. ನೀವು ಎಲ್ಲಿ ಹೋಗ್ರಿ ಎಲ್ಲ ಕಡೆ ಎಸೆನ್ಸ್ ಆಗಿಬಿಡ್ತೀರಿ ನೀವು.